ನಮಗೆಲ್ಲ ನಮಸ್ಕಾರ. ಕ್ರಾಂತಿಭೂಮಿ ವರ್ಲ್ಡ್ ಥಿಂಕರ್ಸ್ನಲ್ಲಿ ಸ್ವಾಗತ. ನಾನು ಪೂಜಾ ಎಸ್ಪಿ. ಬೀದರ್ ನಗರದ ಹಳೆ ಪ್ರದೇಶದಲ್ಲಿರುವ ಪನ್ಸಾಲ್ ತಾಲೀಮ್ ಬಡಾವಣೆ ಫತ್ತೇದರಾಜ ಒಳಭಾಗದಲ್ಲಿರುವ ಸಂತ ಶ್ರೀ ಮಹಾಸಿದ್ಧ ಮಡಿವಾಳೇಶ್ವರ ಮಂದಿರದಲ್ಲಿ ಶ್ರಾವಣ ಸಮಾಪ್ತಿ ಸಾಂಸ್ಕೃತಿಕ ಕಾರ್ಯಕ್ರಮ, ಭಜನೆ, ಸತ್ಸಂಗ ಕಾರ್ಯಕ್ರಮಗಳು ನಡೆದವು. ಈ ಕಾರ್ಯಕ್ರಮವನ್ನು ಯುವೋತ್ಸಾಹಿ ತರುಣ, ಯುದ್ಧ ಸೇನಾನಿ ಎಂದೇ ಜಿಲ್ಲಾ ಮಟ್ಟದ ಪ್ರಶಸ್ತಿ ಪಡೆದಂತಹ ಉತ್ಸಾಹಿ ವಿವೇಕ್ ದೀಪಕ್ ವಾಲಿ ರವರು ಉದ್ಘಾಟಿಸಿ ಮಾತನಾಡಿ, ಸಂಗೀತದಿಂದ ಹಸು ಹೆಚ್ಚು ಹಾಲು ಕೊಡುತ್ತದೆ, ಸಂಗೀತದಿಂದ ರೋಗಗಳು ಕಡಿಮೆಯಾಗುತ್ತವೆ ಎಂದು ಅವರು ಹೇಳಿದರು. ಧ್ಯಾನದಿಂದ ಹೊಲಗಳಲ್ಲಿನ ಬೆಳೆಗಳು ಹೆಚ್ಚು ಬೆಳೆಯುತ್ತವೆ ಎಂದು ಅವರು ತಿಳಿಸಿದರು. ಈ ಕಾರ್ಯಕ್ರಮದಲ್ಲಿ ಉದ್ಯಮಿಗಳಾದಂತಹ ಸರಸ್ವತಿ ಆಫ್ಸೆಟ್ ಪ್ರಿಂಟರ್ಸ್ನ ಮಾಲೀಕರಾದಂತಹ ಅಜಿತ್ ಚಿಲ್ಲರ್ಗೆ, ವಿವೇಕ್ ಚಿಲ್ಲರ್ಗೆ, ಪತ್ರಕರ್ತರಾದಂತಹ ಶರದ್ ಘಂಟೆ, ಗಣಪತಿ ಸಕ್ರಪ್ನೋರ್, ಶಿವಕುಮಾರ್ ಬಾಬುರಾವ್ ಕೋತ್ಮೀರ್ ಇಂಜಿನಿಯರ್, ತಿಪ್ಪಯ್ಯ ಸ್ವಾಮಿ ಚಾಂಬೋಳ್ ಸೇರಿದಂತೆ ಅನೇಕರು ಈ ವೇದಿಕೆ ಮೇಲೆ ಉಪಸ್ಥಿತರಿದ್ದರು. ಶ್ರೀಮದ್ ದತ್ತ ಪುರಾಣ ಗ್ರಂಥ ಬರೆದು ಇತಿಹಾಸ ಸೃಷ್ಟಿಸಿದ ಹಂಸಕವಿ ಹನುಮಂತಪ್ಪ ವಲ್ಲೆಪುರೆ ಸಾಹಿತಿಗಳು ಮಾತನಾಡಿದರು. ಕಾರ್ಯಕ್ರಮದಲ್ಲಿ ಸುಮಾರು 80 ಜನ ಕಲಾವಿದರು, ಗಣ್ಯರುಗಳಿಗೆ ಸನ್ಮಾನಿಸಿ ಗೌರವಿಸಲಾಯಿತು. ಮಕ್ಕಳಿಗೆ ಪುಸ್ತಕ ಮತ್ತು ಪೆನ್ನುಗಳನ್ನು ಉಚಿತವಾಗಿ ವಿತರಣೆ ಮಾಡಲಾಯಿತು. ಮರುದಿವಸ 3ನೇ ತಾರೀಕಿನಂದು ಬೆಳಗ್ಗೆ ಮಂದಿರದಿಂದ ಶ್ರೀ ಪಾಂಡುರಂಗ ಮಂದಿರ, ನಗರೇಶ್ವರ ಮಂದಿರದವರೆಗೆ ಪಲ್ಲಕ್ಕಿ ಉತ್ಸವ ಕಾರ್ಯಕ್ರಮ ನಡೆಯಿತು. ಕಾರ್ಯಕ್ರಮದ ನಂತರ ಸಂಜೆವರೆಗೆ ಮಹಾಪ್ರಸಾದ ವಿತರಣೆ ಕಾರ್ಯಕ್ರಮ ಜರುಗಿತು. ರಾತ್ರಿ ಇಡೀ ಭಜನೆ ಕಾರ್ಯಕ್ರಮ ನಡೆಯಿತು. ಕಲಾವಿದ ನಾಗಶೆಟ್ಟಿ ಧರ್ಮಾಪುರ್ ಅವರು ತತ್ವಪದ ಭಜನೆ ಕಾರ್ಯಕ್ರಮ ನಡೆಸಿಕೊಟ್ಟರು. ಮಾಣಿಕೇಶ್ವರಿ ಭರತನಾಟ್ಯ ಪ್ರದರ್ಶನ ಮಾಡಿದರು. ಇತರೆ ಗಣ್ಯ ಕಲಾವಿದರುಗಳು ಆಗಮಿಸಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿದರು. ಅಂಬರೀಶ್ ಕೋತ್ಮೀರ್, ವಿಜಯಕುಮಾರ್ ಕೋತ್ಮೀರ್, ವಿನಾಯಕ್ ಕೋತ್ಮೀರ್, ಶರಣಬಸವ ನಾಗಶೆಟ್ಟಿ ರಾಂಪುರೆ, ಶಾಂತಮ್ಮ, ಈರಮ್ಮ, ಶರಣಮ್ಮ, ಡಾಕ್ಟರ್ ಧನರಾಜ್ ಧರ್ಮಾಪುರ್ ಸೇರಿದಂತೆ ಅನೇಕರು ಭಾಗವಹಿಸಿದರು. ಶ್ರೀಮತಿ ನಾಗಮ್ಮ ಮಂಠಾಳ್, ಚಂದ್ರಕಲಾ ಸಂಗಮ್ಮ ಅವರುಗಳು ಭಾಗವಹಿಸಿದರು. ತಿಪ್ಪಯ್ಯ ಸ್ವಾಮಿ ಚಾಂಬೋಳ್ ಸ್ವಾಗತಿಸಿದರು. ಕುಮಾರಿ ಪೂಜಾ ಪಿಟ್ಲೆ ಕಾರ್ಯಕ್ರಮವನ್ನು ಅಚ್ಚುಕಟ್ಟಾಗಿ ನಿರೂಪಿಸಿದರು. ಕೊನೆಯಲ್ಲಿ ಪ್ರಿಯಾ ಪಿಟ್ಲೆ ವಂದಿಸಿದರು. ಮನೋಜ್ ಪಾಟೀಲ್, ಹೋಂಗಾರ್ಡ್ ಕಮಾಂಡೆಂಟ್ ಬೀದರ್ ರವರು ಬೀದರ್ ನಗರ ಕೇಂದ್ರದಲ್ಲಿರತಕ್ಕಂಥ ಹಳೆ ಪ್ರದೇಶದ ಪನ್ಸಾಲ್ ತಾಲೀಮ್ ಬಡಾವಣೆ ಪತ್ತೇದರಾಜ ಒಳಭಾಗದಲ್ಲಿರತಕ್ಕಂಥ ಸಂತ ಶ್ರೀ ಮಹಾಸಿದ್ಧ ಮಡಿವಾಳೇಶ್ವರ ದೇವರ ಸೇವೆಯನ್ನು ಮಾಡ್ತಾ ಇದ್ದಾರೆ. ಅವರಿಗೆ ದೇವರು ಆಯುಷ್ಯ, ಆರೋಗ್ಯ, ಅಷ್ಟ ಸಂಪತ್ತು ಕೊಟ್ಟು ಕಾಪಾಡಲಿ. ವಾರ್ತಾ ಸಂಚಿಕೆ ಇಲ್ಲಿಗೆ ಮುಕ್ತಾಯವಾಗುತ್ತದೆ. ನಾಳೆ ಮತ್ತೆ ಭೇಟಿಯಾಗೋಣ ಇನ್ನಷ್ಟು ಹೊಸ ವಿಷಯಗಳೊಂದಿಗೆ. ನಾನು ಪೂಜಾ, ವಂದನೆಗಳು.